ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ನಾನು ನಿಮ್ಮ ಅಲೆಮಾರಿ ಅಭಿಯಂತರ. ಮಡಿಕೇರಿಯಲ್ಲಿ 2ನೇ ದಿನ. ಸೊ ಮೊದಲನೇ ದಿನದ ವೀಡಿಯೋ ಯಾರಾದರೂ ನೋಡಿಲ್ಲ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ, ಆ ವಿಡಿಯೋನು ಚೆಕ್ಔಟ್ ಮಾಡಿ. ಮೊದಲು ಆ ವಿಡಿಯೋ ನೋಡಿ, ಅದಾದಮೇಲೆ ಈ ವಿಡಿಯೋ ನೋಡಿ. ಅದೇ ವಿಡಿಯೋದ ಕಂಟಿನ್ಯೂಯೇಷನ್ ಇದು. ನಿನ್ನೆ ರಾತ್ರಿ ಮಡಿಕೇರಿಯಲ್ಲಿ ಫುಲ್ ಜೋರು ಮಳೆ. ನಿನ್ನೆ ಡೇ ಟೈಮಲ್ಲೂ ಹಂಗೆ ಆಯ್ತು, ಅರ್ಧ ದಿನ ಹಾಳಾಗೋಯ್ತು ಮಳೆ ಬಂದೇ. ರಾತ್ರಿ ಅಂತೂ ಗುಡುಗು ಸಿಡ್ಲು ಜೋರಿತ್ತು. ನೀವು ನೋಡ್ಬೋದು ರೋಡ್ ಇನ್ನೂ ಹಸಿ ಇದ್ದಾವೆ. ನಾನು ಅಂದ್ಕೊಂಡೆ ಇವತ್ತು ರೈಡ್ ಮಾಡೋಕ್ಕೆ ಆಗಲ್ಲೇನೋ ಅಂತ, ಅಷ್ಟು ಮಳೆ ಬರ್ತಾಯಿತ್ತು. ಮತ್ತು ಇಲ್ಲಿ ಗೊತ್ತಲ್ಲ, ಈ ಕಡೆ ಎಲ್ಲ ಲ್ಯಾಂಡ್ ಸ್ಲೈಡ್ಸ್ ಅದೆಲ್ಲ ಆಗ್ತಾ ಇರ್ತವೆ. ಬಟ್ ಆ ಥರ ಏನೂ ಆಗಿಲ್ಲ ಸದ್ಯಕ್ಕೆ. ಸೊ ಇವತ್ತಿನ ಪ್ಲ್ಯಾನು, ನಾನೀಗ ಸದ್ಯಕ್ಕೆ ಕೋಟೆ ಬೆಟ್ಟಕ್ಕೆ ಹೋಗ್ತಾಯಿದ್ದೀನಿ. ಟೈಮ್ 9:30 ಆಗಿದೆ. ಮಡಿಕೇರಿಯಲ್ಲೇ ಟಿಫಿನ್ ಮಾಡ್ಕೊಂಡು ಮಡಿಕೇರಿಯಿಂದ ಒಂದು 10 ಕಿಲೋಮೀಟ್ರ್ ಮುಂದೆ ಬಂದಿದ್ದೀನಿ ಆಲ್ರೆಡಿ. ಕೋಟೆ ಬೆಟ್ಟ ಮಡಿಕೇರಿಯಿಂದ ಒಂದು 35 ಕಿಲೋಮೀಟ್ರು. ಇವತ್ತು ಟೋಟಲ್ ಪ್ಲಾನು ಕೋಟೆ ಬೆಟ್ಟ, ಸುರ್ಲಭಿ ಫಾಲ್ಸು, ಕೋಟೆ ಅಬ್ಬೆ ಫಾಲ್ಸು ಮತ್ತು ಅಬ್ಬೆ ಫಾಲ್ಸು. ಕೋಟೆ ಅಬ್ಬೆ ಫಾಲ್ಸ್ ಮತ್ತು ಅಬ್ಬೆ ಫಾಲ್ಸ್ ಎರಡು ಬೇರೆ ಬೇರೆ ಫಾಲ್ಸ್ಗಳದು. ಟೋಟಲ್ 4 ಪ್ಲೇಸ್ ಕವರ್ ಮಾಡೋ ಪ್ಲಾನಲ್ಲಿದ್ದೀನಿ. ಬೇಗನೆ ಬಿಟ್ಟಿದ್ದೀನಿ ರೂಮ್ನ. 4 ಪ್ಲೇಸ್ ಕವರ್ ಮಾಡೋ ಅಷ್ಟರಲ್ಲಿ ಸಂಜೆ ಆಗ್ಬೋದು. ರೈಡ್ ಮಾಡೋಕ್ಕೆ ಖುಷಿ ಆಗುತ್ತೆ ಈ ಥರ ಎಲ್ಲ ಇದ್ದರೆ. ಬಿಸಿಲು, ಲೈಟಾಗಿ ಬಿಸಿಲಿದೆ, ಹಂಗೆ ಚಳಿನೂ ಇದೆ ಜೊತೆಗೆ. ವಿಡಿಯೋನ ಕೊನೆವರೆಗೂ ನೋಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿ. ನಾನು ಪ್ರತಿ ಸಾರಿ ಹೇಳ್ತೀನಿ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿ ಅಂತ. ತುಂಬ ಜನ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡ್ತಾಯಿಲ್ಲ. ಒಂದು 10% ಅಷ್ಟೇ ಸಬ್ಸ್ಕ್ರೈಬ್ ಮಾಡಿರೋದು. ಸೊ ನೋಡೋರೆಲ್ಲ ದಯವಿಟ್ಟು ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಸಬ್ಸ್ಕ್ರೈಬ್ ನಮಗೆ ಇಂಪಾರ್ಟೆಂಟು. ಸೊ ನೀವು ಕೋಟೆ ಬೆಟ್ಟಕ್ಕೆ ಬರ್ತಾ ಲಾಸ್ಟಿಗೆ ನಿಮಗೆ ಸ್ವಲ್ಪ ಸ್ಟ್ರೆಚ್ ರೋಡ್ ಅಷ್ಟೇನು ಚೆನ್ನಾಗಿಲ್ಲ. ಲಾಸ್ಟ್ ಒಂದು 4-5 ಕಿಲೋಮೀಟ್ರ್ ರೋಡಿಂದ ನೀವು ಲೆಫ್ಟ್ ಡೈವರ್ಷನ್ ತಗೊಂತೀರ. ಅಲ್ಲಿಂದ ಮುಂದೆ ಸ್ವಲ್ಪ ಎಲ್ಲ ರೋಡು ಈ ಥರ ಇದೆ. ನಿಮಗೆ ಎದುರಿಗೆ ಕಾಣಿಸ್ತಾ ಇರ್ಬೋದು ಬೆಟ್ಟ, ಅದೇ ಕೋಟೆ ಬೆಟ್ಟ. ಕೋಟೆ ಬೆಟ್ಟ ಟ್ರೆಕ್ ಒಂದಿದೆ, ಅದು ಎಲ್ಲಿಂದ ಟ್ರೆಕ್ಕಿಂಗು ಏನಂತ ನಂಗೆ ಐಡಿಯಾ ಇಲ್ಲ ಕರೆಕ್ಟಾಗಿ. ಎದುರಿಗೆ ಕಾಣಿಸ್ತಾ ಇದೆ ಅದೇ ಬೆಟ್ಟ. ನೀವು ಇಲ್ಲಿ ಲೆಫ್ಟ್ ರೈಟ್ ಆ ಕಡೆ ಈ ಕಡೆನೂ ಹೋಗೋಕ್ಕೆ ಜಾಗಗಳಿದ್ದಾವೆ, ಫೋಟೋ ಗೀಟೋ ತಗೊಳೋದಾದರೆ. ನಾನೇನು ಆ ಕಡೆ ಈ ಕಡೆ ಎಲ್ಲ ಹೋಗ್ತಾ ಇಲ್ಲ, ಒಬ್ಬನೇ ಏನು ಮಾಡಲಿ ಅಲ್ಲಿ ಹೋಗಿ. ಫೋಟೋ ಕ್ಲಿಕ್ ಮಾಡೋಕ್ಕೂ ಯಾರಿಲ್ಲ ಅಲ್ಲಿ. ಯಾರಾದರೂ ಇದ್ದರೆ ಕೇಳ್ಬೋದು, ಬಟ್ ಯಾಕೋ ಇಲ್ಲಿ ಯಾರೂ ಜನನೇ ಇದ್ದಂಗಿಲ್ಲ. ನಾನು ಲಾಸ್ಟ್ ಟೈಮ್ ಬಂದಾಗ ಸ್ವಲ್ಪ ಜನ ಇದ್ದರು, ಅದು ವೀಕೆಂಡ್ ಆಗಿತ್ತು, ಸೊ ಅದಕ್ಕೆ ಜನ ಇದ್ದರು ಅನಿಸುತ್ತೆ. ಇದು ವೀಕ್ ಡೇ ಅಲ್ಲ. ರೋಡಲ್ಲೂ ಯಾರು ಅಷ್ಟೇನು ಜನ ಕಾಣಿಸ್ತಿಲ್ಲ, ಬರೋರು ಯಾರು ಇಲ್ಲಿ. ಜನ ಇದ್ದಾರೆ, ಕಾರ್ ಬಂದಿದ್ದಾವೆ, 1-2-3 ಕಾರ್ ಇದ್ದಾವೆ ನೋಡಿ ಇಲ್ಲಿ. ಇಲ್ಲಿ ಹೆವಿ ಇದೆ. ಸೊ ಕೋಟೆ ಬೆಟ್ಟಕ್ಕೆ ಬಂದಿದ್ದೀನಿ. ಸೊ ಇಲ್ಲಿ ರೋಡ್ ಇದೆಯಲ್ಲ, ಇದೇ ರೋಡಲ್ಲೇ ನೀವು ಬರ್ತೀರಾ. ಲಾಸ್ಟ್ ಸ್ಟ್ರೆಚ್ಚಲ್ಲಿ ತುಂಬಾ ಆಫ್ ರೋಡಿಂಗ್ ಇದೆ, ತಗ್ಗೆಲ್ಲ ಇದ್ದಾವೆ, ಗುಂಡಿಗಳೆಲ್ಲ ಬಿದ್ದೋಗಿದ್ದಾವೆ ರೋಡಲ್ಲಿ. ಸೊ ನೋಡಿ, ಇದೇ ಕೋಟೆ ಬೆಟ್ಟ. ಕೋಟೆ ಬೆಟ್ಟ ಬೊಟ್ಲಪ್ಪ ಶ್ರೀ ಈಶ್ವರ ದೇವಾಲಯ ಈ ಥರ ಇದೆ. ಸೊ ಇಲ್ಲೇ ಗಾಡಿ ಪಾರ್ಕ್ ಮಾಡಿದ್ದೀನಿ. ಇನ್ನೊಬ್ರು ಯಾರೋ ಬೈಕ್ ತೊಗೊಂಡ್ಬಂದಿದ್ದಾರೆ. ನಾವಿಲ್ಲಿ ಹಿಮಾಲಯನಲ್ಲಿ ಬಂದಿದ್ದೀವಿ ನೋಡಿ. ಈ ಕಡೆ ಎಲ್ಲ ಇನ್ನೂ ವ್ಯೂ ಚೆನ್ನಾಗಿದೆ. ಈ ಕಡೆ ಎಲ್ಲ
ಆ ಕಡೆ ಆಮೇಲೆ ತೋರಿಸ್ತೀನಿ. ಒಂದ್ಸರಿ ಮೇಲೆ ಹೋಗಿ ಬಂದ್ಬಿಡೋಣ. ಮೇಲೆ ಸ್ಟೆಪ್ಸ್ ಕ್ಲೋಸ್ ಆಗಿದೆ, ಸಾರಿ ಮೇಲೆ ಗೇಟ್ ಕ್ಲೋಸ್ ಮಾಡಿದ್ದಾರೆ. ಇನ್ನು ನೋಡಿ ಬೆಟ್ಟ ಹಿಂದೆ ಕೆಲವೊಬ್ಬರೆಲ್ಲ ಇಲ್ಲೆಲ್ಲ ಏನೇನೋ ದುಸ್ಸಾಹಸಗಳನ್ನೆಲ್ಲ ಮಾಡ್ತಾರೆ ಹತ್ತದ. ನಾನು ಅದೆಲ್ಲ ಅಷ್ಟೆಲ್ಲ ರಿಸ್ಕ್ ತಗೊಳಕ್ಕೆ ಇಷ್ಟ ಇಲ್ಲ. ರಿಸ್ಕ್ ತಗೊತೀನಿ ಸೋಲೋ ಟ್ರಿಪ್ಪೆಲ್ಲ, ಬಟ್ ಈ ರೇಂಜಿಗೆಲ್ಲ ರಿಸ್ಕ್ ತಗೊಳಲ್ಲ. ನನ್ನ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟೇ ರಿಸ್ಕ್ ತಗೊಳ್ತೀನಿ. ನೋಡಿ ಇಲ್ಲಿ ಕಾಲ್ದಾರಿ ಇದ್ದಾವಲ್ಲ, ಇಲ್ಲಿಂದ ಎಲ್ಲ ಹತ್ಕೊಂಡು ಅಲ್ಲಿಗೂ ಹೋಗ್ಬೋದು. ಆ ಕಡೆಗೆಲ್ಲ ಏನಾದರೂ ಆದರೆ ಕೂಗಿದ್ರೆ ಬರೋಕ್ಕೆ ಜನನೂ ಇಲ್ಲ. ಇಲ್ಲಿ ಒಂದು ಬೈಕ್ ಇದೆ ಅಷ್ಟೇ, ಮತ್ತೊಂದು 3 ಕಾರ್ ಇದ್ದಾವೆ, ಬಟ್ ಯಾರೂ ಕಾಣ್ತಾ ಇಲ್ಲ, ಜನ ಅಷ್ಟೇ. ಯಾರಾದರೂ ಬಂದರೆ ಅವ್ರ ಹತ್ರ 1-2 ಫೋಟೋ ತೆಗೆಸ್ಕೋಬೇಕು. ನೋಡಿ ಇಲ್ಲೇನೋ ವಿಶೇಷ ಸೂಚನೆ ಹಾಕಿದ್ದಾರೆ ನೋಡಿ. ನಾನು ಈ ಕಡೆ ಒಂದು ಸ್ವಲ್ಪ ಹೋಗಿ ಮುಂದೆ ಏನಿದೆಯಾ. ನಾನು ಯೂಟ್ಯೂಬಲ್ಲಿ ಕೆಲವೊಂದು ವೀಡಿಯೋ ಎಲ್ಲ ನೋಡಿದ್ದೀನಿ. ಕೆಲವರೆಲ್ಲ ಇಲ್ಲಿದೆಯಲ್ಲ ಈ ಕಲ್ಲು, ಇಲ್ಲೆಲ್ಲ ಹತ್ತಕ್ಕೆ ಟ್ರೈ ಮಾಡಿದ್ದಾರೆ. ತುಂಬಾ ಸ್ಲಿಪ್ಪರಿ ಇದ್ದಾವೆ, ನೋಡಿದ್ರೆ ಮಾತ್ರ ಜನ ಅದೇನೇನು ಟ್ರೈ ಮಾಡ್ತಾರೋ ಗೊತ್ತಿಲ್ಲ. ಸೊ ಈ ಥರ ವ್ಯೂ ಇದೆ ನೋಡಿ. ಇಲ್ಲಿ ಹೋಗ್ಬೋದು ನೀವು. ಇಲ್ಲೊಂದು ಕಾಲ್ದಾರಿ ಕಾಣಿಸ್ತಾ ಇದೆಯಲ್ಲ, ಇಲ್ಲಿ ಫಸ್ಟ್ ಇಲ್ಲಿ ಕೆಳಗಿಂದ ಹೋಗ್ಬೋದು. ಇಲ್ಲಿ ದಾರಿಯಿಂದ ಹಿಂಗೆ ಹೋಗ್ಬೋದು. ಸೊ ಇಲ್ಲಿ ಕಾಣಿಸುತ್ತೆ ನಿಮ್ಗೆ ಕಾಲ್ದಾರಿ. ಅಲ್ಲಿಗೆ ಸ್ವಲ್ಪ ಜನ ಹೋಗಿದ್ರು, ಅಲ್ಲಿ ಪಿಕ್ ಕಾಣುತ್ತಲ್ಲ, ಅಲ್ಲಿ ಹೋದರೆ ನಿಮ್ಗೆ ಆ ಕಡೆನೂ ವ್ಯೂ ಚೆನ್ನಾಗಿದೆ ನೋಡಿ. ಈಗ ಯಾರೋ ಪ್ರೀ ವೆಡ್ಡಿಂಗ್ ಶೂಟ್ ಬೇರೆ ಮಾಡ್ತಾಯಿದ್ರು ಇಲ್ಲಿ, ನೋಡೋಣ ಕಾಣಿಸ್ತಾರ ಅವರು ಅಂತ. ಇಲ್ಲೇ ಇದ್ದರು, ಮುಗಿಸಿದ್ರು ಅನಿಸುತ್ತೆ ಪ್ರೀ ವೆಡ್ಡಿಂಗ್ ಶೂಟ್ನ. ಸೊ ನೋಡಿ, ಸೊ ಕ್ರೌಡು ಕಡಿಮೆನೇ ಇಲ್ಲಿ ನೋಡಿ. ಈಗ ಯಾರೋ ಬರ್ತಾ ಇದ್ದಾರೆ ಅಷ್ಟೇ, ಫ್ಯಾಮಿಲಿಯವರು. ಸೊ ಆನ್ ದ ವೇ ಒಂದು ವ್ಯೂ ಪಾಯಿಂಟ್ ಥರ ಇತ್ತು, ಅಲ್ಲಿಂದ ನೋಡಿ ಒಂದು ಫಾಲ್ಸ್ ಕಾಣ್ತಾ ಇದೆ. ಇಲ್ಲಿಂದ ತೋರಿಸ್ತೀನಿ ಈಗ, ಝೂಮ್ ಮಾಡಿ. ಬರೀ ಕಣ್ಣಿಗೆ ನಿಮ್ಗೆ ಚೆನ್ನಾಗಿ ಕಾಣಿಸುತ್ತೆ, ಬಟ್ ವೀಡಿಯೋದಲ್ಲಿ ಅಷ್ಟು ಕ್ಲಿಯರಾಗಿ ಕಾಣಿಸಲ್ಲ ಅನ್ಸುತ್ತೆ ನೋಡಿ. ಇಲ್ಲಿ ಕಾಣಿಸ್ತಾ ಇದೆ ಫಾಲ್ಸ್. ಅಲ್ಲೇ ಕೆಳಗೊಂದು ಹೋಮ್ ಸ್ಟೇನೇ ಇದೆ. ಇಲ್ಲಿ ಫೋಕಸ್ ಆಗ್ತಾಯಿಲ್ಲ. ಹಾಂ, ಇಲ್ಲಿ ಹೋಮ್ ಸ್ಟೇ ಇದೆ, ಹಾಗೆ ಅಲ್ಲಿ ಮೇಲೆ ಫಾಲ್ಸ್ ಇದೆ. ನಿಮಗೆ ಓನ್ ವೆಹಿಕಲ್ ಇಲ್ಲ ಅಂದರೆ ಇಲ್ಲಿ 4x4 ಹೋಗ್ತವೆ. ಕೋಟೆ ಬೆಟ್ಟ ಎಲ್ಲ ನೋಡಿದ್ದಾಯ್ತು. ಈಗ ಕೋಟೆ ಬೆಟ್ಟ ನೋಡಿ ಈಗ ಸೂರ್ಲಬಿ ಫಾಲ್ಸ್ ಕಡೆ ಹೋಗ್ತಾಯಿದ್ದೀನಿ. ಕೋಟೆ ಬೆಟ್ಟಕ್ಕೆ ನೀವು ಗಾಡಿ ಇಲ್ಲ ಅಂದ್ರೂ ಬರ್ಬೋದು. ನಿಮಗೆ ಸೋಮವಾರಪೇಟೆ ಇಲ್ಲ ಮಡಿಕೇರಿಯಿಂದ 4x4 ಅಥವಾ ಜೀಪ್ ಎಲ್ಲ ಮಾಡ್ಕೊಂಡು ಬರ್ಬೋದು. ಓನಾಗಿ ಕಾರಲ್ಲಿ ಬರೋಕ್ಕಿಂತ ನಾನು ಸಜೆಸ್ಟ್ ಮಾಡ್ತೀನಿ 4x4 ಇಲ್ಲ ಜೀಪಲ್ಲಿ ಬಂದುಬಿಡಿ. ತುಂಬಾ ಆಫ್ ರೋಡಿಂಗ್ ಇದೆ. ಅದಕ್ಕೆ ಈಗ ಮಳೆ ಬೇರೆ ಬಂತಲ್ಲ ನಿನ್ನೆ, ಅದಕ್ಕೂ ರೋಡ್ ಸ್ವಲ್ಪ ಕಂಡೀಷನ್ ತುಂಬಾ ಕೆಟ್ಟೋಗಿದೆ. ಕೆಲವೊಂದು ಕಡೆ ಫುಲ್ಲು ದೊಡ್ಡ ದೊಡ್ಡ ಗುಂಡಿಗಳೆಲ್ಲ ಇದ್ದಾವೆ. ಎದುರಿಗೆ ಒಳ್ಳೆ ವ್ಯೂ ಬೇರೆ ಇದೆ.
ಕ್ಯಾಮ್ರಾದಲ್ಲಿ ಕ್ಯಾಪ್ಚರ್ ಆಗಲ್ಲ ಅಷ್ಟೇ. ಒಳ್ಳೊಳ್ಳೆ ವ್ಯೂ ನಮ್ಮ ಕಣ್ಣಿಗೆ ಕಾಣಿಸೋ ಅಷ್ಟು ಚೆನ್ನಾಗಿ ಕ್ಯಾಪ್ಚರ್ ಆಗಲ್ಲ ಕ್ಯಾಮ್ರಾದಲ್ಲಿ. ರೈಟ್ ಸೈಡಲ್ಲಿ ಆಯಿತು ಆ ಥರ. ಮಳೆ ಬೇರೆ ಸ್ಟಾರ್ಟ್ ಆಯಿತು. ನಿಲ್ಸಕ್ಕೆ ನೋಡಿದರೆ ಎಲ್ಲೂ ಜಾಗನೇ ಇಲ್ಲ ಇಲ್ಲಿ. ಏನು ಮಾಡೋದು ಗೊತ್ತಿಲ್ಲ ಈಗ. Many minutes later. ಸೊ ಸುರ್ಲಭಿ ಫಾಲ್ಸ್ ಹತ್ರ ಬಂದಿದ್ದೀನಿ. ಇದೆ ನೋಡಿ ಫಾಲ್ಸ್. ಕೋಟೆ ಬೆಟ್ಟದಿಂದ ಜಾಸ್ತಿ ದೂರ ಇಲ್ಲ, ಒಂದು 7-8 ಕಿಲೋಮೀಟ್ರ್ ಅಷ್ಟೇ. ಮಿಡಲಲ್ಲಿ ಮಳೆ ಬಂತು, ಹಂಗಾಗಿ ಕ್ಯಾಮ್ರಾ ಎಲ್ಲ ಆಫ್ ಮಾಡಿ ಮತ್ತೆ ಒಳಗಿಟ್ಟು ಬಂದೆ. ಒಂದು 10-15 ನಿಮಿಷ ಅಷ್ಟೇ ಕೋಟೆ ಬೆಟ್ಟದಿಂದ. ನೀವು ಅಲ್ಲಿ ಮೇಲೆಲ್ಲ ಹೋಗ್ಬೋದು ನೋಡಿ. ಇಲ್ಲೆಲ್ಲ ಹೋಗ್ತಾ ಇದ್ದಾರೆ ನೋಡಿ. ನಾನು ವೀಡಿಯೋ ಮಾಡೋದು ಮುಗಿಸಿ ಆಮೇಲೆ ಹೋಗ್ತೀನಿ ಅಲ್ಲಿ ಒಂದು ಸ್ವಲ್ಪ ಹೋಗಿ ಫೋಟೋಸ್ ಅಲ್ಲೂ ವೀಡಿಯೋ ಮಾಡ್ತೀನಿ. ಮೇಲಿಂದ ಬರ್ತದೆ. ಈಗ ನಾವಿಲ್ಲಿ ಗಾಡಿ ಪಾರ್ಕ್ ಮಾಡಿದ್ದೀನಲ್ಲ, ಇದು ಹಳೆ ಬ್ರಿಡ್ಜ್. ಈ ಕಡೆ ಇದೆಯಲ್ಲ, ಇದೇ ಹೊಸ ಬ್ರಿಡ್ಜ್. ಅಲ್ಲೇ ರೋಡ್ ಇರೋದು. ನೋಡಿ ಯಾರೋ ಬಿದ್ದೋರ ಇಲ್ಲಿ. ಸೊ ಬೈಕ್ ಇಲ್ಲಿ ನಿಲ್ಸಿದ್ದೀನಿ ನೋಡಿ ಬ್ರಿಡ್ಜ್ ಮೇಲೆ. ಸೊ ಸ್ವಲ್ಪ ಮೇಲೆ ಬಂದಿದ್ದೀನಿ. ತುಂಬ ಸ್ಲಿಪ್ಪರ್ ಇದೆ ಇಲ್ಲೆಲ್ಲ ನೋಡಿ. ತುಂಬ ಕೇರ್ಫುಲ್ಲಾಗಿ ಬರಬೇಕು. ಒಂದಿಬ್ರು ಈಗ ಬಿದ್ದರು ನಾನು ನೋಡ್ತಾ ಇದ್ದಂಗೆ, ಬಟ್ ಏನೂ ಆಗಿಲ್ಲ. ನೋಡಿ ಅಲ್ಲೂ ಮೇಲೇನೂ ಹೋಗ್ಬೋದು ಇನ್ನೂ ಸ್ವಲ್ಪ, ಬಟ್ ತುಂಬಾ ಸ್ಲಿಪ್ಪರ್ ಇದೆ. ಮಳೆ ಬೇರೆ ಇದೆ. ಸೊ ಹಂಗಾಗಿ ನಾನೇನು ಇನ್ನೂ ಮೇಲೇನು ಹೋಗೋ ಸಾಹಸ ಎಲ್ಲ ಮಾಡ್ತಾಯಿಲ್ಲ. ಇದು ಎಲ್ಲಿದೆ ಇದು, ನಿಮಗೆ ಮೇನ್ ರೋಡ್ ಪಕ್ಕನೇ ಇದೆ ಫಾಲ್ಸ್. ಸೊ ಹಾಗಾಗಿ ನೀವೇನು ಒಳಗೆಲ್ಲ ಹೋಗೋ ಅವಶ್ಯಕತೆ ಇಲ್ಲ. ಸೊ ಇದೇ ರೋಡ್ ನೋಡಿ, ಇದು ಹೊಸ ಬ್ರಿಡ್ಜ್. Many minutes later. ಸುರ್ಲಭಿ ಫಾಲ್ಸ್ನ ನೋಡಿ ಈಗ ವಾಪಸ್ ಹೋಗ್ತಾ ಇದ್ದೀನಿ. ಸುರ್ಲಭಿ ಫಾಲ್ಸ್ ತುಂಬಾ ಚೆನ್ನಾಗಿದೆ, ಬಟ್ ಡೇಂಜರಸ್ ಇದೆ ಸ್ವಲ್ಪ. ಭಾಳ ಸ್ಲಿಪ್ಪರಿ ಇದೆ ಮೇಲೆಲ್ಲ ಹೋಗೋಕ್ಕೆ. ತುಂಬ ಹುಷಾರಾಗಿ ಹೋಗ್ಬೇಕು. ನಿನ್ನೆ ಬೇರೆ ಜೋರಾಗಿ ಮಳೆ ಆಗಿದೆಯಲ್ಲ, ಇನ್ನೂ ಸ್ವಲ್ಪ ಜಾಸ್ತಿನೇ ಸ್ಲಿಪ್ಪರಿ ಇತ್ತು. ಸೊ ಹಂಗಾಗಿ ನಾನು ಒಂದು ಲೆವೆಲ್ವರೆಗೂ ಹೋಗಿದ್ದೆ ಅಷ್ಟೇ ವೀಡಿಯೋ ಮಾಡೋಕ್ಕೆ ಅಂತ. ಸೊ ಈ ವಿಡಿಯೋನ ಇಲ್ಲೇ ಮುಗಿಸ್ತಾ ಇದ್ದೀನಿ. ಮತ್ತು ಮುಂದಿನ ವೀಡಿಯೋಲ್ಲಿ ಸಿಗೋಣ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿ. ಎಲ್ಲರೂ ನಗ್ನಗ್ತಾ ಇರಿ, ಖುಷಿಯಾಗಿರಿ. ಜೈ ಹಿಂದ್, ಜೈ ಕರ್ನಾಟಕ.